ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನತೆಗೆ ಈಗ ಮತ್ತೊಂದು ಆಘಾತ ಕಾದಿದೆ. ಪ್ರತಿನಿತ್ಯ ಅಡುಗೆಗೆ ಬಳಸುವ ಈರುಳ್ಳಿ ಬೆಲೆ ಕೆಜಿಗೆ 50 ರೂಪಾಯಿ ದಾಟಿದ್ದು ಗ್ರಾಹಕರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಇದು ಯಶವಂತಪುರ ಆರ್ಎಂಸಿ ಯಾರ್ಡ್. ಇಲ್ಲಿನ ಈರುಳ್ಳಿ ಮಾರುಕಟ್ಟೆಯಲ್ಲಿ ಸದಾ ಟ್ರಕ್ಕುಗಳು, ರೈತರು, ಮಾರಾಟಗಾರರ ಕಲರವ ಇದ್ದೇ ಇರತ್ತೆ. ಆದರೆ ಈಗ ಇಲ್ಲಿ ಗಲಾಟೆ ಸ್ವಲ್ಪ ಕಡಿಮೆಯಾಗಿದೆ. ಯಾಕಂದ್ರೆ ಮಾರ್ಕೆಟ್ಗೆ ಬರೋ ಈರುಳ್ಳಿ ಲಾರಿಗಳ ಸಂಖ್ಯೆ ಕಮ್ಮಿಯಾಗಿದೆ. ಸಾಮಾನ್ಯವಾಗಿ ಪ್ರತಿದಿನ ಬೆಂಗಳೂರಿಗೆ 150 ಲೋಡ್ ಈರುಳ್ಳಿ ಬೇಕು. ಆದರೆ ಈಗ ಬರ್ತಿರೋದು ಕೇವಲ 80ರಿಂದ 100 ಲೋಡ್ ಮಾತ್ರ. ಹೀಗಾಗಿ ಈರುಳ್ಳಿ ಬೆಲೆ ಹೆಚ್ಚಾಗಿದೆ ಅಂತಾರೆ ವ್ಯಾಪಾರಸ್ಥರು. ಬೋರ್ಗಳಲ್ಲಿ ನೀರಿಲ್ಲ, ಮಳೆ ಆಗಿಲ್ಲ. ಕೆಲವು ಕಡೆ ಅನಾವೃಷ್ಟಿ ಆಗಿದೆ. ಆಲೂಗಡ್ಡೆ ಸೈಡ್, ಹಾಸನ ಸೈಡ್ ಎಲ್ಲ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಅಲ್ಲಿ ಅನಾವೃಷ್ಟಿ ಆಗಿದೆ. ಇಲ್ಲಿ ಮಳೆ ಬೆಳೆ ಇಲ್ಲದಕ್ಕೆ ದಿವಸ 500 ಗಾಡಿ ಬರುತ್ತೆ, ಬರೀ 20ರಿಂದ 30 ಗಾಡಿ ಬರೋದ್ರಿಂದ ರೇಟ್ಗಳು ಜಂಪ್ ಆಗ್ತದೆ ಅಷ್ಟೇ ಹೊರತು. ಹೀಗೆ ಈರುಳ್ಳಿ ಬೆಲೆ ಗಗನಕ್ಕೇರಲು ಕಾರಣವೇನು ಅಂತ ನೋಡೋದಾದ್ರೆ, ಇಡೀ ದೇಶಕ್ಕೆ ಈರುಳ್ಳಿ ಸಪ್ಲೈ ಮಾಡುವ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಮಳೆ ಕೈಕೊಟ್ಟಿದ್ರಿಂದ ಬೆಳೆ ಕಡಿಮೆಯಾಗಿದೆ. ಇತ್ತ ಆಂಧ್ರದಲ್ಲಿ ಮುಷ್ಕರದಿಂದಾಗಿ ಬೇರೆಡೆಗೆ ಈರುಳ್ಳಿ ಪೂರೈಕೆ ಆಗ್ತಿಲ್ಲ. ಹಾಗಾಗಿ ತಮಿಳುನಾಡಿನ ವ್ಯಾಪಾರಸ್ಥರು ಕೂಡ ನಮ್ಮ ರಾಜ್ಯದಿಂದಲೇ ಈರುಳ್ಳಿ ಖರೀದಿಸುತ್ತಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಅತಿಯಾದ ಮಳೆಯಿಂದಾಗಿ ಈರುಳ್ಳಿ ಕೊಳೆತಿದ್ದು ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅವರು ಎಕ್ಸ್ಪೋರ್ಟ್ ಪಾರ್ಟಿ ಎಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಾರೆ, ಮತ್ತು ತಮಿಳುನಾಡವರೆಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಒಂದು ಮೆಡ್ರಾಸ್ಗೆ ಒಂದು 20 ಗಾಡಿ 25 ಗಾಡಿ ಬರುತ್ತೆ. ಅದು 50 ಎಲ್ಲ ಒಂದು 10 ಗಾಡಿ 12 ಗಾಡಿ ಬಂದಿದೆ ಅಂತ. ಅದು 50 ಗಾಡಿ ಬಂದುಬಿಟ್ರೆ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಅರವತ್ತು ಅಲ್ಲಿ ಜಾಸ್ತಿ ಆದರೆ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಈ ವರ್ಷದ ಹೊಸ ಬೆಳೆ ಬರುವವರೆಗೆ ಅಂದ್ರೆ ಕನಿಷ್ಠ ಇನ್ನೊಂದು ತಿಂಗಳಾದ್ರೂ ಈರುಳ್ಳಿಯ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ಗ್ರಾಹಕರು ಈರುಳ್ಳಿ ಬೆಲೆ ಕೇಳಿಯೇ ಕಣ್ಣೀರು ಹಾಕೋದು ತಪ್ಪಿದ್ದಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಹಲವು ಹೊಸತನಗಳೊಂದಿಗೆ ಈ ಬಾರಿ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ ನಾಳೆಯಿಂದ ಆರಂಭವಾಗಲಿದೆ. ಪ್ರವೇಶ ಶುಲ್ಕ ಏರಿಕೆಯ ಮಧ್ಯೆಯೇ 198ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ನಳನಳಿಸ್ತಾ ಇದೆ. ನೀವು ಕೂಡ ಲಾಲ್ಬಾಗ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕಣ್ಣು ಹಾಯಿಸಿದ ಕಡೆಯೆಲ್ಲ ಹೂಗಳ ರಾಶಿ ರಾಶಿ, ಬಣ್ಣ ಬಣ್ಣದ ಪುಷ್ಪಗಳ ಚಿತ್ತಾರ. ಸಸ್ಯಕಾಶಿ ಲಾಲ್ಬಾಗ್ನಲ್ಲೀಗ ಹೂವಿನ ಲೋಕವೇ ನಿರ್ಮಾಣವಾದಂತೆ ಭಾಸವಾಗುತ್ತೆ. ಇದಕ್ಕೆ ಕಾರಣ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ. ನನ್ನ ಜೀವ ಹೂವ, ಮಲ್ಲಿಗೆ ಹೂವ, ಹೂವ ನನ್ನ ಜೀವ, ಭೂಮಿಗೆ ಹೂವೆ ಸಿಂಗಾರ. ನಾಳೆಯಿಂದ ಆಗಸ್ಟ್ 15ರವರೆಗೆ ನಡೆಯಲಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಇಡೀ ಲಾಲ್ಬಾಗ್ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ. ಹಸ್ತ ವಿನ್ಯಾಸದಲ್ಲಿ ಸಸಿ, ಫಲಗಳು, ವರ್ಟಿಕಲ್ ಗಾರ್ಡನ್, ತಾರಸಿ ತೋಟ ಹೀಗೆ ನಾನಾ ಆಕರ್ಷಣೆಗಳು ಈ ಬಾರಿಯ ಪ್ರದರ್ಶನದಲ್ಲಿದೆ. ಜನದಟ್ಟಣೆ ತಡೆಯುವ ಉದ್ದೇಶದಿಂದ ಫಲಪುಷ್ಪ ಪ್ರದರ್ಶನವನ್ನ ಗಾಜಿನ ಮನೆಯೊಂದರಲ್ಲೇ ಕೇಂದ್ರೀಕರಿಸದೆ ಉದ್ಯಾನದ ಬೇರೆ ಬೇರೆ ಕಡೆ ಜೋಡಿಸಲಾಗಿದೆ. ಅದೇ ಫುಲ್ ಚೆನ್ನಾಗಿ ಅನಿಸಿದೆ. ನಾಳೆ ತುಂಬ ಕ್ರೌಡ್ ಇರೋದ್ರಿಂದ ಇವತ್ತೇ ಬಂದಿದ್ದೀವಿ, ಎಲ್ಲ ನೋಡ್ಬೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ವಿಸಿಟ್ ಮಾಡಿದ್ದೀವಿ. ಫುಲ್ ಕಲರ್ಫುಲ್ ಆಗಿದೆ. ಎಲ್ಲ ಟೈಪ್ಸ್ ಫ್ಲವರ್ಸ್ ಕಲೆಕ್ಷನ್ಸು ಇಲ್ಲಿದೆ, ಮತ್ತು ಮಾರಾಟಕ್ಕೆ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆ ಪುಷ್ಪಾಲಂಕೃತ ಫ್ಲೋರಲ್ ಬೋಟ್. 35 ಅಡಿ ಉದ್ದ, 13 ಅಡಿ ಎತ್ತರ ಹಾಗೂ 12 ಅಡಿ ಅಗಲದ ಈ ಬೃಹತ್ ದೋಣಿಯನ್ನ ಸುಮಾರು 2 ಲಕ್ಷಕ್ಕೂ ಅಧಿಕ ಹೂವುಗಳು, ಹಸಿರೆಲೆಗಳ ಮೂಲಕ ಅಲಂಕರಿಸಲಾಗಿದೆ. (2013) ಸಾಲಿನ
ಕಾರ್ಯಕ್ರಮದಲ್ಲಿ ನಾವು ಫ್ಲೋರಲ್ ಬೋಟ್ ಅಂತ ಒಂದು ವಿಶೇಷವಾದ ವಿನ್ಯಾಸವನ್ನು ನಾವು ಸಿದ್ಧಗೊಳಿಸಿದ್ದೇವೆ. ಇದರಲ್ಲಿ ಅತ್ಯಾಕರ್ಷ ಬಣ್ಣದ ಗುಲಾಬಿ ಹೂಗಳನ್ನ ಸೇರಿಸಿ ಇದರಲ್ಲಿ ನಾವು ಸುಮಾರು 1,70,000ವರೆಗೂ ಸಹ ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನ ನಾವಿಲ್ಲಿ ಸೇರಿಸಿ ಈ ಒಂದು ವಿನ್ಯಾಸ ಮಾಡಿದ್ದೇವೆ. ಇದೆಲ್ಲದರ ಮಧ್ಯೆ ಫಲಪುಷ್ಪ ಪ್ರದರ್ಶನಕ್ಕೂ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ರಜೆ ದಿನಗಳಲ್ಲಿ ಪ್ರವೇಶ ಶುಲ್ಕವನ್ನ 40 ರಿಂದ 50 ರೂಪಾಯಿಗೆ ಹೆಚ್ಚಿಸಲಾಗಿದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಹಿಂದಿನಂತೆ ತಲಾ 10 ರೂಪಾಯಿ ಇದೆ. ಅಲ್ಲದೆ ಆಗಸ್ಟ್ 15ರಂದು ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಲಾಲ್ಬಾಗ್ನ 4 ದ್ವಾರಗಳಲ್ಲಿ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್ಗಳ ಮೂಲಕ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಟಿಕೆಟ್ ವಿತರಿಸಲಾಗುತ್ತೆ. ಮೈಸೂರು ಉದ್ಯಾನ ಕಲಾ ಸಂಘ ಹಾಗೂ ರಾಜ್ಯ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ 1922ರಿಂದಲೂ ವರ್ಷಕ್ಕೆ2 ಬಾರಿ ಫಲಪುಷ್ಪ ಪ್ರದರ್ಶನ ನಡೆಸಲಾಗ್ತಾ ಇದ್ದು, ಇದು 198ನೇ ಪ್ರದರ್ಶನ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.